ಕೋವಿಡ್ನಿಂದ ಮೃತಪಟ್ಟಂತಹ ಕುಟುಂಬಸ್ಥರಿಗೆ ಕೇಂದ್ರದಿಂದ 50,000 ಎಲ್ಲ APL BPL ಕಡೆ ಇದ್ದವರಿಗೆ ಮತ್ತು ರಾಜ್ಯದಿಂದ 1,00,000 ಕೊಡುವಂಥ ಕೆಲಸನ ಘೋಷಣೆ ಮಾಡಿದ್ರು ಕೂಡ ಕೊಡ್ತೀವಿ ಅಂತ. ಆದರೆ ಆ ಯೋಜನೆ ಕೂಡ ಗಗನ ಕುಸುಮ ಆಗಿ ಪರಿಣಮಿಸಿದೆ. ₹1 ಕೂಡ ಆ ಕುಟುಂಬಸ್ಥರಿಗೆ ಸಿಕ್ಕಿಲ್ಲ. ಹೌದು ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದು ಘೋಷಣೆ ಆಗಿದ್ದು APL BPL ಕಾರ್ಡಿದವರಿಗೆಲ್ಲ ಕೋವಿಡಿಂದ ಮೃತಪಟ್ಟವರಿಗೆ ₹1,00,000 ಅಂದ್ಬಿಟ್ಟು, ಮತ್ತು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ನೀವು ಹೇಳಿದಾಗ ₹50,000, ₹1,50,000. ಓಕೆ, ತುಂಬ ಜನ ಬೆಂಗಳೂರಲ್ಲಿರೋರೇ ಏನು ಮಾಡೋದು, ನಾಡ ಕಚೇರಿ ಆನ್ಲೈನಲ್ಲಿ ಹಾಕಿದ್ರು. ಮತ್ತು ಸ್ವಲ್ಪ ದಿನ ಆದಮೇಲೆ BBMP ತಗೊಳ್ಳೋಕೆ ಶುರು ಮಾಡಿದ್ರು. ಓಕೆ, ಮತ್ತು ಬೆಂಗಳೂರು ಹೊರವಲಯದಲ್ಲಿ ಅಲ್ಲಿ ಬಂದು ತಾಲೂಕು ಆಫೀಸಲ್ಲಿ ಇದು ಹಾಕ್ಕೊಂಡ್ರು. ಬಟ್ ತುಂಬ ಎಲ್ಲ ಬಂದೇನಾಯಿತು, ಇದು ಡಾಕ್ಯುಮೆಂಟ್ಸ್ಗಳು ಪಾಪ ತುಂಬ ಅವರಿಗೆಲ್ಲ ಅಂತೇನು ಎಜುಕೇಟೆಡ್ ಇಲ್ಲ. ಓಕೆ, ಅವ್ರಿಗೆ ಎಂತೆಂಥ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಸುಮ್ಮನೆ ಇದು ತೊಗೊಂಡು ಬನ್ನಿ ಅದು ತೊಗೊಂಡು ಬಂತೇನೆ ಕಳಿಸ್ತಾಯಿದ್ರು. ಓಕೆ, ಅದರಲ್ಲಿ ಅವ್ರಿಗೆ ಇವ್ರು ಏನು ಮಾಡಬೇಕಿತ್ತು, ಒಂದು ಡೆಡಿಕೇಟೆಡ್ ಸ್ಟಾಫ್ ಮಾಡಬೇಕಿತ್ತು ಗೈಡೆನ್ಸ್ಗೋಸ್ಕರ. ಯಾಕಂದರೆ ಅವ್ರಿಗೆ ಒಂದು ಲಕ್ಷ ಹಣ ಬಂದಂದರೆ ಅದು ಕುಟುಂಬಕ್ಕೆ ತುಂಬ ಇದಾಗ್ತದೆ. ಮತ್ತು ಇವಾಗ ನೋಡಿ, ಇವಾಗ ಯಾವುದೂ ಅಕೌಂಟ್ಗೂ ಯಾರಿಗೂ ಬಿದ್ದಿಲ್ಲ ದುಡ್ಡು. ಓಕೆ, ಈಗ ಏನು ಸೆಷನ್ ಆದಮೇಲೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಯಡಿಯೂರಪ್ಪನವ್ರು ಇದ್ದರೆ, ಈಗ ಬೊಮ್ಮಾಯಿ ಸಾಹೇಬ್ರು ಇದ್ದಾರೆ ಮುಖ್ಯಮಂತ್ರಿಗಳಾಗಿ. ಬಟ್ ಇನ್ನೂ ಹಣ ವಿಷಯ ಏನೂ ಬಂದಿಲ್ಲ. ಓಕೆ, ಈ ರೀತಿ ಮಾಡಿದ್ರೆ ಜನರಿಗೂ ತುಂಬ ತೊಂದರೆ ಆಗಿದೆ. ನಮಗೂ ತುಂಬ ಇದು ಪುಸ್ತಕದವರಿಗೆಲ್ಲ ನಾವು ಹೇಳಿದ್ವಿ, ಇದು BBMP ಆಫೀಸಲ್ಲಿ ಇದು ಮಾಡ್ಕೊಳ್ಳಿ, ಕೆಲವು ಕಡೆ ಆನ್ಲೈನಲ್ಲಿ ಹಾಕ್ಕೊಳ್ಳಿ ಅಂತೇಳಿ. ಬಟ್ ಏನು ಅಕೌಂಟಿಗೆ ಏನೂ ದುಡ್ಡು ಬಂದಿಲ್ಲ. ಇವರು ಸರ್ಕಾರ ನೋಡಿ ಇದೆಲ್ಲ ಡಿಲೇ ಮಾಡಬಾರ್ದು. ಅಧಿಕಾರಿಗಳು ಕೂಡಲೇ ಯಾವ ಫೈಲ್ ಬರ್ತಾ ಇದೆ ಅಂತ ಇಮಿಡಿಯೇಟ್ಲಿ ಅದನ್ನ ಫೈಲ್ನ ಪ್ರೊಸೆಸ್ ಮಾಡಿಕೊಂಡು ಅಕೌಂಟಿಗೆ ಇದು ಮಾಡ್ತಾ ಇರಬೇಕು. ಇವ್ರು ಹಂಗಲ್ಲ, ಎಲ್ಲ ಒಟ್ಟಿಗೆ ಇಟ್ಕೊಂಡು ಮಾಡೋ ಥರ ಏನೋ ಯೋಚನೆಯಲ್ಲಿ ಇದ್ದಾರೆ. ಅದು ಆ ಥರ ಮಾಡಬಾರ್ದು. ಇಮಿಡಿಯೇಟ್ ಇದು ಮಾಡಬೇಕು. ಮತ್ತು ಅಲ್ಲಿ ಯಾರು ಬರ್ತಾರೋ ಅಪ್ಲಿಕೇಶನ್ ತಗೊಂಡು ಅವರಿಗೆ ಗೈಡೆನ್ಸ್ ಕರೆಕ್ಟಾಗಿ ಕೊಟ್ಟು ಇಂಥ ಇದು ಇಲ್ಲಿದ್ದು ಹೋಗಿ ಅಂತೇಳಿ ಇದು ಮಾಡಿದ್ರೆ ಜನರಿಗೆ ಒಳ್ಳೇದಾಗುತ್ತೆ. ಇಲ್ಲವೇ ಇದು SC STಗೆ ₹5,00,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಆಗ್ತಲ್ಲ, ಆಮೇಲೆ ಇದನ್ನು ಆ ಥರ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಇಮ್ಮಿಡಿಯೇಟಾಗಿ ಅಧಿಕಾರಿಗಳು ಅವರ ಅಕೌಂಟಿಗೆ ಯಾರು ಮೃತಪಟ್ಟಿದ್ದಾರೆ ಅವ್ರದ್ದು ಡಿಪೆಂಡೆಂಟ್ಸ್ ಅಕೌಂಟಿಗೆ ಬೇಗ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಪಬ್ಲಿಕ್ಗೆ. ಸೊ ಅಂದರೆ ಈಗ ಅವ್ರು ಕೆಳಹಂತದ ಒಂದು ತಾಲೂಕು ಆಫೀಸು BBMP ಹೋದರೂ ಕೂಡ ಅಧಿಕಾರಿಗಳು ಹೆಸರಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ ತೊಗೊಳೋದ್ರ ಸಮಯದಲ್ಲಿ ಆ ಜನ ಚಪ್ಪಲಿ ಸವಿತದೆ ಹೊರತು ಅವ್ರಿಗೆ ಇನ್ನೂ ಪರಿಹಾರ ಹಣ ಸಿಕ್ಕೇ ಇಲ್ಲ. ಹೌದಪ್ಪ, 6 ತಿಂಗಳಾಯ್ತು. ಹೌದು, ಇದು ನಿಜ. ನೋಡಿ, ಈಗ ಏನಾಗ್ತಿದೆ, ಅಪ್ಲಿಕೇಶನ್ ಹಾಕೋದ್ರ ಜೊತೆಯಲ್ಲಿ ಫಾಲೋಅಪ್ ಕೆಲವ್ರು ಏನು ಮಾಡ್ತಾರೆ, ಫಾಲೋಅಪ್ ಮಾಡಿದ್ಯಾ ಸರ್ ಏನಾಯಿತು ಅಂತೇಳಿ. ಬಟ್ ಏನೂ ಪ್ರಾಂಪ್ಟಾಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಧಿಕಾರಿಗಳ ಕಡೆಯಿಂದನೂ. ಓಕೆ, ಸೊ ಅದರಲ್ಲಿ ತುಂಬ ಜನಕ್ಕೆ ನಮಗೆ ಸಿಗ್ತದೋ ಇಲ್ವೋ ಅಂತೇಳಿ ಹಾಕ್ಬಿಡೈತೆ. ಸೊ ಆ ಥರ ಇದಾಗಬಾರ್ದು. ಓಕೆ, ಕೂಡಲೇ ಸರ್ಕಾರ ಒಂದು ಇದು ತೊಗೊಂಡು ಅದೇನಿದೆ ಅದು ಅಮೌಂಟ್ನ ರಿಲೀಸ್ ಮಾಡಿಬಿಟ್ಟು, ಓಕೆ, ಯಾರ್ಯಾರ್ದು ಓಕೆ ಆಗ್ತದೆ ಇಮಿಡಿಯೇಟ್ ದುಡ್ಡು ಕೊಡ್ತಾ ಇದೆ ಅಂದರೆ ಏನಾಗುತ್ತೆ, ಜನರಿಗೂ ಒಂದು ಇದಾಗುತ್ತೆ. ಇದು ಹಂಗಲ್ಲ, ಎಲ್ಲ ಇಟ್ಕೊಂಡು ಫೈಲ್ಗಳನ್ನ ಇನ್ನೂ ಮೂವೇ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಒಂದು ಕಡೆ ಅವರ ತುಂಬ ಬಡವರಿಗೆ ಆಸ್ಪತ್ರೆಗಳ ಖರ್ಚಿಗೆ ಸಾಲ ಮಾಡಿನೋ ಅಡ ಇಟ್ಟು ಒಡವೆಗಳನ್ನ ಮಾಡಿರ್ತಾರೆ. ಸೊ ಅಟ್ಲೀಸ್ಟ್ ಈ ಹಣ ಕೊಡ್ತಾರಂತೆ ಬರೋ ನಿರೀಕ್ಷೆಯಲ್ಲಿ ಪಾಪ ಓಡಾಡ್ತಿರ್ತಾರೆ. ಖರ್ಚಾಗ್ತದೆ ಹೊರತು ಅವ್ರಿಗೆ ಇನ್ನೂ ಪರಿಹಾರ ಸಿಗಲ್ಲ ಅಂತದ್ದು ನಿಜಕ್ಕೂ ಬೇಸರ ಸಂಗತಿ. ಈಗ ನೋಡಿ, ಈಗ ಕೋವಿಡ್ ಮೃತಪಟ್ಟವರಲ್ಲಿ ಯಾರು ಅಂತ ಏನು ಶ್ರೀಮಂತ ಕೋಟ್ಯಾಧೀಶರಲ್ಲ, ಎಲ್ಲ ತುಂಬ ಬಡವರು. ಅವರು ಆಸ್ಪತ್ರೆ ಟ್ರೀಟ್ಮೆಂಟಲ್ಲಿ ಆ ಹಣ ಈ ಹಣ ಅಂತೇಳಿ ಸಾಲ ಬಡ್ಡಿ ಗಿಡ್ಡಿಗೆಲ್ಲ ತೊಗೊಂಡಿದ್ರು. ಅಟ್ಲೀಸ್ಟ್ ಏನಾದರೂ ಇಮಿಡಿಯೇಟ್ ಬಂದಿದೆ ಅಂದರೆ ಆ ದುಡ್ಡಲ್ಲಿ ಏನೋ ಒಂದು ಇದು ಮಾಡ್ಬೋದಿತ್ತು. ಈ ದುಡ್ಡನ್ನು ಬರ್ತಾ ಇಲ್ಲ. ಸುಮಾರು ಜನ ಬಡ್ಡಿ ಕಟ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ, ಬೆಂಗಳೂರಲ್ಲಿ ಯಾರೇ ಆಸ್ಪತ್ರೆಗೆ ಸೇರಿದ್ರೆ ಇಮಿಡಿಯೇಟ್ ಬಂದು ಇವ್ರ ಹತ್ರ ಕಷ್ಟ ಇದು ಸಾಲಾಗೆಲ್ಲ ಮಾಡಿ ಬಡ್ಡಿ ಗಿಡ್ಡಿಗೆ ದುಡ್ಡು ತೊಗೊಂಡು ಇದು ಮಾಡಿರ್ತಾರೆ. ಅಟ್ಲೀಸ್ಟ್ ಇದೇನೋ ₹1,50,000 ಏನೋ ಬಂದ ಅಂದರೆ ಅದು ಸಾಲ ತೀರಿಸ್ಕೋಬೋದು, ಅವ್ರ ಜೀವನಕ್ಕೆ ಏನಾರು ಆಗ್ತದೆ. ಬಟ್ ಸರ್ಕಾರ ಇನ್ನೂ ಸುಮ್ಮನೆ ಕೂತಿದೆ. ಈ ಥರ ಮಾಡಬಾರ್ದು. ಇಮಿಡಿಯೇಟು ಓಕೆ, ಮೊನ್ನೆ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಮಾಡಿದ್ದು ಇದನ್ನ ಅಲ್ಲಿ ಆ ಫೈಲಿಂದ ಹಿಡಿದು ಇವ್ರಿಗೆ ಬರೋ ಫೈಲ್ ಎಲ್ಲ ಫೈಲೂ ಇಮಿಡಿಯೇಟಾಗಿ ರಿಲೀಸ್ ಮಾಡೋದು ಅಂದರೆ ಇದಾಗುತ್ತೆ. ಜಿಲ್ಲಾಧಿಕಾರಿಗಳಿಗೂ ನಾವು ಅದೇ ಬೇಡ್ಕೊಳ್ಳೋದು, ದಯವಿಟ್ಟು ಅದು ಫೈಲ್ಗಳನ್ನ ಇಮಿಡಿಯೇಟ್ ಪ್ರೋಸೆಸ್ ಮಾಡಿಬಿಟ್ಟು ಓಕೆ ಅವ್ರಿಗೆ ಅಕೌಂಟಲ್ಲಿ ಹಣ ಬೀಳ್ತಾ ಇರಲಿ. ಯಾರ್ಯಾರ್ದು ಬರ್ತಾ ಇದೆ ಬೀಳ್ತಾ ಇರಲಿ ಅಕೌಂಟಲ್ಲಿ. ಆವಾಗ ಜನರಿಗೂ ಒಂದು ಒಳ್ಳೆ ಇದಾಗುತ್ತೆ. ಓಕೆ, ಸರ್. ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.